ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 7 ಈಗ ಸದ್ಯದಲ್ಲೇ ಮುಗೀತು. ಇವಾಗ ಆಲ್ರೆಡಿ ಬಿಗ್ ಬಾಸ್ 8 ಬರ್ತಾ ಇದೆಯಂತೆ. ನಿಜನಾ ಸುಳ್ಳ? ಜೊತೆಗೆ ಬಿಗ್ ಬಾಸ್ ಇಂಥ ದಿನ ಬರ್ತದೆ ಅಂತ ಆಲ್ರೆಡಿ ಒಂದಷ್ಟು ನ್ಯೂಸ್ ಬಂದಿದೆ. ಅದು ನಿಜನಾ ಸುಳ್ಳ? ಬಿಗ್ ಬಾಸ್ಗಿಂತ ಕಂಟೆಸ್ಟೆಂಟ್ಸ್ಗಳು ಹೋಗ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಬಂದಿದೆ. ಅದು ನಿಜನಾ ಸುಳ್ಳ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸರ್ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಲೈಕ್ನ ಮಾಡೋದರ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಬಿಗ್ ಬಾಸ್ ಸೀಸನ್ 8 ಬರೋದಕ್ಕೆ ರೆಡಿ ಆಗಿದೆಯಂತೆ. ಫಸ್ಟು ಇದನ್ನು ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ. ಇದಕ್ಕೆ ಉತ್ತರ ಹೌದು, ಬಿಗ್ ಬಾಸ್ ಸೀಸನ್ 8 ಪಕ್ಕಾ ಬರುತ್ತೆ. ತುಂಬ ಜನಕ್ಕೊಂದು ಡೌಟ್ ಏನಪ್ಪ ಅಂತಂದರೆ, ಕೋವಿಡ್ ನಡೀತಾ ಇದೆ, ಈ ಒಂದು ಸಮಯದಲ್ಲಿ ಬರೋದಿಲ್ಲ, ಹೆಂಗೆ ಮಾಡ್ತಾರೆ ಬಂದ್ರೂ ಅಂತ. ಸೊ ಅದಕ್ಕೆಲ್ಲ ಅವ್ರು ಏನೇನು ಮಾಡ್ಬೇಕು ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಸೀಸನ್ 8 ಬರೋದಂತೂ ಪಕ್ಕ. ಯಾಕೆ ಪಕ್ಕ ಅಂತಂದರೆ, ಈಗ ಆಲ್ರೆಡಿ ಹಿಂದಿ ಮತ್ತು ತೆಲುಗುಲಿ ಆಲ್ರೆಡಿ ಪ್ರೊಮೋ ಶೂಟ್ ಆಗಿದೆ. ಓಕೆ, ಸೊ ಅಲ್ಲೂ ರೆಡಿ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ನ ಮಾಡೋದಕ್ಕೆ ಅಂತಂದರೆ. ಬಿಗ್ ಬಾಸ್ ಕನ್ನಡದಲ್ಲಿ ಬರೋದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಜೊತೆಗೆ ಅವರು ಹೇಳಿಕೆನೂ ಕೂಡ ಕೊಟ್ಟಿದ್ದಾರೆ ಬಿಗ್ ಬಾಸ್ 8 ಬರುತ್ತೆ ಅಂತ. ಸೊ ಅಲ್ಲಿಗೆ ಕನ್ಫರ್ಮ್ ಆಯಿತು, ಬಿಗ್ ಬಾಸ್ ಸೀಸನ್ 8 ಬರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ತುಂಬ ಜನಕ್ಕೆ, ಯಾವ ತಿಂಗಳಲ್ಲಿ ಬರುತ್ತೆ ಬಿಗ್ ಬಾಸ್ ಸೀಸನ್ 8? ನೋಡಿ, ಬಿಗ್ ಬಾಸ್ ಸೀಸನ್ 8 ಯಾವಾಗ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಓಕೆ, ಇವತ್ತು ನಾಳೆ ನಾಳಿದ್ದು ಇನ್ನೂ ಒಂದು ತಿಂಗಳು ಹೋದ್ರೂ ಕೂಡ ಬಿಗ್ ಬಾಸ್ ಇಂಥ ದಿನ ಬರುತ್ತೆ, ಇವತ್ತೇ ಬರುತ್ತೆ, ನಾಳೆನೇ ಬರುತ್ತೆ ಅಂತ ತುಂಬ ನ್ಯೂಸ್ಗಳು ಬರುತ್ತೆ. ಅದನ್ನೆಲ್ಲ ನೀವು ನಂಬಾರ್ದು. ಅದೆಲ್ಲ ಜಸ್ಟ್ ಗಾಸಿಪ್ಸ್ ಅಷ್ಟೇ. ಓಕೆ, ಬಿಗ್ ಬಾಸ್ ಸೀಸನ್ 8 ಬಂದರೆ ಹೆಡ್ಲೈನ್ಸಲ್ಲಿ ಬರುತ್ತೆ ಇಂಥ ದಿನ ಬರುತ್ತೆ ಅಂತ. ಸೊ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕು. ಸುಮ್ಮನೆ ಗಾಸಿಪ್ಸ್ಗಳನ್ನ ನೋಡಿ ನಂಬ್ಕೊಳ್ಬೇಡಿ ಇಂಥ ದಿನವೇ ಬರುತ್ತೆ ಅಂತ. ಸೊ ಅವ್ರು ಯಾವುದೇ ರೀತಿ ಡೇಟ್ನ ಅನೌನ್ಸ್ ಮಾಡಿಲ್ಲ ಇಂಥ ದಿನ ಬಿಗ್ ಬಾಸ್ ಸೀಸನ್ 8 ಬರುತ್ತೆ ಅಂತ. ಸೊ ಅಲ್ಲಿಗೆ ಕನ್ಫರ್ಮ್ ಆಯಿತು, ಬಿಗ್ ಬಾಸ್ ಸೀಸನ್ 8 ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ ಅಂತ. ಇನ್ನು ನೆಕ್ಸ್ಟ್ ಕ್ವಶನ್ ತುಂಬ ಜನಕ್ಕೆ ಬರ್ತಾ ಇರೋದೇನಪ್ಪ ಅಂತಂದರೆ, ಈಗ ಆಲ್ರೆಡಿ ತುಂಬ ಜನ ಬಿಗ್ ಬಾಸ್ ಸೀಸನ್ 8ಗೆ ಈ ಕಂಟೆಸ್ಟೆಂಟ್ಸ್ ಹೋಗ್ತಾ ಇದ್ದಾರೆ, ಅದು ಇದು ಅಂತೆಲ್ಲ ನ್ಯೂಸ್ ಬರ್ತಾ ಇದೆ. ಸೊ ಅದನ್ನು ಕೂಡ ಜಸ್ಟ್ ಗಾಸಿಪ್ಸ್ ಅಷ್ಟೇ. ಓಕೆ, ಬಿಗ್ ಬಾಸ್ ಸೀಸನ್ 8ಗೆ ಇನ್ನೂ ಯಾರನ್ನೂ ಸೆಲೆಕ್ಷನ್ನೇ ಮಾಡಿಲ್ಲ. ಆ್ಯಕ್ಚುಲಿ ಬಿಗ್ ಬಾಸ್ ಅವರ ಹೇಳಿಕೆನ ನಾವು ನೋಡೋದಾದರೆ, ಅವ್ರು ಹೇಳಿರೋದು ಏನಂತಂದರೆ, ಪ್ರೋಗ್ರಾಮ್ ಶುರು ಆಗೋದಕ್ಕೆ ಇನ್ನೊಂದು ತಿಂಗಳಿದೆ ಅಂದಾಗ ಕಂಟೆಸ್ಟೆಂಟ್ ಹೆಸರುಗಳು ಹೊರಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಅಲ್ಲಿ ತನಕ ನಾವು ಎಲ್ಲೂ ಹೊರಗಡೆ ಬಿಡೋದೇ ಇಲ್ಲ, ಜೊತೆಗೆ ನಾವು ಇನ್ನೂ ಸೆಲೆಕ್ಟೇ ಮಾಡಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಆದ್ದರಿಂದ ಈಗ ಏನೇನು ಹೆಸರುಗಳು ಓಡಾಡ್ತದೆ, ಇವ್ರು ಹೋಗ್ತಾರೆ ಅವ್ರು ಹೋಗಿದ್ದಾರಂತೆ, ಹಂಗೆ ಅವೆಲ್ಲ ಸುಳ್ಳು. ಓಕೆ, ನಂಬೋದಕ್ಕೆ ಹೋಗ್ಬೇಡಿ. ಇನ್ನೂ ಯಾರನ್ನೂ ಕೂಡ ಬಿಗ್ ಬಾಸ್ ಸೀಸನ್ 8ಗೆ ಸೆಲೆಕ್ಟ್ ಮಾಡಿಲ್ಲ. ಇನ್ನೊಂದು ಹೇಳಿಕೆನ ಕೊಟ್ಟಿದ್ದಾರೆ ಏನಂತಂದರೆ, ಈ ಸಲನೂ ಕೂಡ 100% ಎಲ್ಲರೂ ಕೂಡ ಬರೀ ಸೆಲೆಬ್ರಿಟಿಗಳೇ ಬರ್ತಾರಂತೆ. ಇದು ಸದ್ಯಕ್ಕೆ ಬಂದಿರುವಂಥ ಒಂದು ನ್ಯೂಸ್. ಸೊ ನನಗೆ ಪರ್ಸ್ನಲಿ ನನ್ನ ಅನಿಸಿಕೆ ಹೇಳೋದಾದರೆ, ಸೊ ನನ್ನ ಅನಿಸಿಕೆ ಇರುತ್ತಲ್ಲ, ಸೊ ಅದನ್ನು ಹೇಳೋದಾದರೆ, ಒಂದು ಸ್ವಲ್ಪ ಕಾಮನ್ ಮ್ಯಾನ್ ಇದ್ದಿದ್ರೆ ಸರಿ ಇರೋದೇನೋ, ಬಿಡಿ ಅವರವರು ಪ್ಲ್ಯಾನ್ಗಳು ಏನೇನಿರುತ್ತೋ ನಮ್ಗೆ ಗೊತ್ತಿಲ್ಲ. ಸೊ ಇಟ್ಸ್ ಓಕೆ, 100% ಈ ಸಲ ಸೆಲೆಬ್ರಿಟಿಗಳೇ ಬರ್ತಾರಂತೆ. ಇದು ಒಂದು. ಒಟ್ಟಿನಲ್ಲಿ ಈ ಸಲ ಸೀಸನ್ 8 ಬರೋದಂತೂ ಪಕ್ಕ. ಆದಷ್ಟು ಬೇಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇನ್ನೇನು ಸದ್ಯದಲ್ಲೇ ಬರ್ತಾರೆ. ನಾನು ಕೂಡ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಸೀಸನ್ 8ನ ನೋಡೋದಕ್ಕೆ. ಹೋದ ಸಲ ಶೈನ್ ಶೆಟ್ಟಿ ಅವ್ರಿಗೆ ಇದ್ದರು, ನನಗೂ ಅವರೇ ಗೆಲ್ಲಬೇಕು ಅಂತ ಆಸೆ ಇತ್ತು. ಈ ಸಲ ನೋಡೋಣ ಯಾರ್ಯಾರು ಬರಬೇಕು ನಿಮಗೆ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗೊತ್ತಿಲ್ಲ, ಈ ಒಂದು ವಿಡಿಯೋ ಅವ್ರಿಗೆ ತಲುಪಿದಾಗ ಇಂಥವ್ರು ಸೆಲೆಬ್ರಿಟಿ ಬೇಕಂತೆ ಅಂತ ಒಂದು ಲೀಸ್ಟ್ ಸಿಗ್ಬೋದು, ಯಾರು ಗೊತ್ತು ಅಲ್ವಾ. ಸೊ ಆದ್ದರಿಂದ ನಿಮ್ಗೆ ಯಾರು ಹೋಗ್ಬೇಕು ಈ ಸಲ ಬಿಗ್ ಬಾಸ್ ಸೀಸನ್ 8ಗೆ ಅದನ್ನು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋ ಸರ ಒಂದು ಲೈಕ್ ಮಾಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಒಂದಂತೂ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ, ಇನ್ನೂ ಬಿಗ್ ಬಾಸ್ ಸೀಸನ್ 8ಗೆ ಕಂಟೆಸ್ಟೆಂಟ್ಸ್ ಯಾರು ಅಂತ ಪ್ರೂವ್ ಅಂತಂದರೆ ಫಿಕ್ಸ್ ಆಗಿಲ್ಲ. ಬಿಗ್ ಬಾಸ್ ಸೀಸನ್ 8 ಯಾವಾಗ ಬರುತ್ತೆ ಅಂತ ಡೇಟ್ ಫಿಕ್ಸ್ ಆಗಿಲ್ಲ. ಅದು ಬರುತ್ತೆ ಅಂತ ಇಂಥ ದಿನ ಅಂತ ಡೇಟ್ ಗೊತ್ತಾದರೆ ಪಕ್ಕ ನಾನು ವೀಡಿಯೋ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ, ಗಾಸಿಪ್ಸ್ಗಳಿಗೆ ತಲೆ ಕೊಡಬೇಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಒಳ್ಳೊಳ್ಳೆ ಫೋಟೋಗಳು, ಸ್ಟೇಟಸ್ಗಳು ಎಲ್ಲ ಹಾಕ್ತಾ ಇರ್ತೀನಿ. ಮೆಸೇಜ್ ಮಾಡಿ, ಮಾತಾಡೋಣ. ಲಕ್ಕೇಶ್ ಅಂತ ಸರ್ಚ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಓಪನ್ ಮಾಡಿ. ಓಕೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಜೈ ಹಿಂದ್, ವಂದೇ ಮಾತರಂ.